ಎಲ್ರಿಗೂ ಸ್ವಾಗತ. 15/9/2025ರಿಂದ 21/9/2025 ಮೂರನೇ ವಾರದಲ್ಲಿ ಕುಜ, ಸೂರ್ಯ, ಬುಧ ಎಲ್ಲವೂ ಶುಭ ಸ್ಥಿತಿಯಲ್ಲಿದ್ದು ಉತ್ತಮ ಫಲ ಕೊಡಲಿವೆ. ಶುಕ್ರ ಮಾತ್ರ ಶತ್ರು ಕ್ಷೇತ್ರದಲ್ಲಿದ್ದು ಅಷ್ಟೇನೂ ಶುಭಕರವಲ್ಲ. ಆದರೂ ಒಟ್ಟಾರೆ ಏಕಾದಶ ಫಲವಾಗಿ ಲಾಭ, ಸಂತೋಷ ಮತ್ತು ಬೆಂಬಲ ಸಿಗಲಿದೆ. ಮೇಷರಾಶಿ. ಮೇಷರಾಶಿಯವರಿಗೆ ಸೆಪ್ಟೆಂಬರ್ 3ನೇ ವಾರ ಒಟ್ಟಾರೆ ಉತ್ತಮ. ರಾಶಿಯ ಅಧಿಪತಿ ಸ್ವನಕ್ಷತ್ರದಲ್ಲಿ ಇರುವುದರಿಂದ ಹಲವು ಚಿಂತಿತ ಕಾರ್ಯಗಳು ಕಾರ್ಯರೂಪಕ್ಕೆ ಬರಲಿವೆ. ಸರ್ಕಾರದ ಕೆಲಸಗಳಲ್ಲಿ ಹೆಚ್ಚು ಓಡಾಟವಿದ್ದರೂ ಅವು ಫಲಪ್ರದವಾಗುವವು. ಆರ್ಥಿಕ ನೆರವು ದೊರೆತು ಆದಾಯವು ಹೆಚ್ಚುವ ಕಾರಣ ಸಂತೋಷ ಹೆಚ್ಚುವುದು. ಆದರೆ ನಂಬಿಕೆಯ ವ್ಯಕ್ತಿಯಿಂದ ಸ್ವಲ್ಪ ನಿರಾಸೆ ಎದುರಾಗಬಹುದು. ದಾಂಪತ್ಯದಲ್ಲಿ ಸಣ್ಣ ಮಾತಿನ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ. ಆದರೂ ನೀವು ತೆಗೆದುಕೊಳ್ಳುವ ದೃಢ ನಿರ್ಧಾರ ಎಲ್ಲರ ಬಾಯಿ ಮುಚ್ಚುವಂತೆ ಮಾಡುತ್ತದೆ. ನಿರಂತರ ಪ್ರಯತ್ನದಿಂದ ಉತ್ತಮ ಫಲ ದೊರೆಯುವ ಸಮಯ ಇದಾಗಿದೆ. ವೃಷಭ ರಾಶಿ. ಈ ವಾರ ವೃಷಭ ರಾಶಿಯವರ ಜೀವನದಲ್ಲಿ ಸ್ವಲ್ಪ ಅಶಾಂತಿ ಹೆಚ್ಚು. ರಾಶಿಯ ಅಧಿಪತಿ ಶತ್ರು ಭವನದಲ್ಲಿರುವುದರಿಂದ ತಾಯಿಯೊಂದಿಗೆ ಕಲಹ ಸಂಭವ. ಚಂಚಲ ಮನಸ್ಸು ನಿರ್ಧಾರಗಳಲ್ಲಿ ಗೊಂದಲ ತರುತ್ತದೆ. ಬಂಧುಗಳ ನಕಾರಾತ್ಮಕ ಮಾತುಗಳಿಂದ ಉದ್ವೇಗ ಹೆಚ್ಚಬಹುದು. ಮನೆಯಲ್ಲಿ ಅಸಮಾಧಾನವಿದ್ದರೂ ಹೊರಗೆ ಹೇಳಲಾಗದು. ಆಡಿದ ಮಾತಿಗೆ ಕ್ಷಮೆಯಾಚಿಸುವ ಪರಿಸ್ಥಿತಿ ಬರಬಹುದು. ವಿದೇಶ ಸಂಬಂಧಿತ ವಿಚಾರಗಳಲ್ಲಿ ಅನಾನುಕೂಲ. ಸ್ನೇಹಿತರೊಂದಿಗೆ ಸೇರಿದ್ದಾಗ ಗೌಪ್ಯತೆ ಕಾಪಾಡಿಕೊಳ್ಳಬೇಕು. ಶುಕ್ರದಶೆಯ ಪರಿಣಾಮವಾಗಿ ಭಯಭಾವ ಹೆಚ್ಚಾಗಬಹುದು. ಆದರೆ ನಿಮ್ಮ ನಿಲುವು ಮತ್ತು ದೃಢತೆ ಕೆಲವರಿಗೆ ಮೆಚ್ಚುಗೆಯಾಗಲಿದೆ. ಮಿಥುನ ರಾಶಿ. ಈ ರಾಶಿಯವರಿಗೆ ರಾಶಿಯ ಅಧಿಪತಿ ಉಚ್ಚನಾಗಿದ್ದು ಕೌಟುಂಬಿಕ ಸಾಮರಸ್ಯ, ತಾಯಿಗೆ ಸಹಾಯ, ತಂದೆಯ ಒಡನಾಟ ಎಲ್ಲವೂ ಆಗುವುದು. ತಾತ್ಕಾಲಿಕವಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದ್ದು ಸ್ವಲ್ಪ ಉಸಿರಾಡುವುದಕ್ಕೆ ಅನುವು ಮಾಡಿಕೊಳ್ಳುವಿರಿ. ಉದ್ಯೋಗದಲ್ಲಿ ಬಡ್ತಿಗಾಗಿ ಕಾಯುತ್ತಿದ್ದು ಅದು ಸಿಗುವುದು. ಸ್ನೇಹಿತರಿಂದ ನಿಮಗೆ ಬಹುಮಾನ ಸಿಗಬಹುದು. ಮಕ್ಕಳ ಯಶಸ್ಸನ್ನು ಕಂಡು ಪೋಷಕರಿಗೆ ಸಂತಸವಾಗಲಿದೆ. ಈ ವಾರ ಅಭ್ಯಾಸವಿಲ್ಲದೆ ಇದ್ದರೂ ದೂರದ ಊರಿಗೆ ಒಬ್ಬರೇ ವಾಹನವನ್ನು ಚಲಾಯಿಸುವಿರಿ. ವ್ಯಾಪಾರದಲ್ಲಿ ಮಧ್ಯವರ್ತಿಗಳಿಂದ ನಿಮ್ಮ ವ್ಯಾಪಾರವು ಕುಂಠಿತವಾಗಬಹುದು. ಮೋಸದ ಜಾಲಕ್ಕೆ ಸಿಕ್ಕಬಹುದು. ಸಾಧ್ಯತೆ ಹೆಚ್ಚು, ಸ್ವಲ್ಪ ಹುಷಾರಿಂದಿರಿ. ಕಟಕ ರಾಶಿ. ಈ ವಾರ ಸ್ವಂತ ಬಲದ ಮೇಲೆ ನಿಲ್ಲುವ ಆಸೆ ಹೆಚ್ಚುತ್ತದೆ. ನಿಷ್ಕಾಳಜಿಯಿಂದ ಆದಾಯ ತಪ್ಪುವ ಸಾಧ್ಯತೆ ಇದೆ. ಸಂಗಾತಿಯಿಂದ ಅವಮಾನ. ಆರ್ಥಿಕ ಸ್ಥಿತಿ ಖುಷಿ ನೀಡಿದರೂ ನೆಮ್ಮದಿ ಕಡಿಮೆಯಾಗಿರಲಿದೆ. ಕುಟುಂಬದಲ್ಲಿ ಐಕಮತ್ಯ ಕೊರತೆ. ತಂದೆ ತಾಯಿಯರು ನಿಮ್ಮ ಬಗ್ಗೆ ಚಿಂತಿಸುವರು. ಮಾತಿಗೆ ತಪ್ಪಿದವರು ಎಂಬ ಹೆಸರು ಬರುವ ಸಾಧ್ಯತೆ ಇದೆ. ಗುರುದಶೆಯ ಸುಖಕರವಲ್ಲ. ಸಿಂಹರಾಶಿ. ಸೆಪ್ಟೆಂಬರ್ 3ನೇ ವಾರ ಮಿಶ್ರ ಫಲ. ಅನಿರೀಕ್ಷಿತ ಮಾತುಗಳು ಸಣ್ಣ ಆರೋಗ್ಯ ತೊಂದರೆ ಕಿರಿಕಿರಿ ತರುತ್ತವೆ. ಸರ್ಕಾರದ ಸೌಲಭ್ಯ ವಿಳಂಬ. ಕಾರ್ಯದಲ್ಲಿ ನಿಧಾನವಾಗುವುದು. ಸ್ನೇಹಿತರಿಗೆ ಹಣ ಕೊಡುವಿರಿ, ಆದರೆ ಮರಳುವ ಸಾಧ್ಯತೆ ಕಡಿಮೆ. ಇನ್ನು ಸಾಮಾಜಿಕ ತಾಣದಿಂದ ಪ್ರೇಮ ಶುರುವಾಗಬಹುದು. ಸಹೋದರಿಯ ಹಣಕಾಸು ಒತ್ತಡ ಕಾಡಬಹುದು. ರವಿ ದಶೆ ವೈದ್ಯ ವೃತ್ತಿಯಲ್ಲಿ ಬದಲಾವಣೆ ತರುತ್ತದೆ. ಕನ್ಯಾ ರಾಶಿ. ಈ ವಾರ ಧೈರ್ಯ ಮತ್ತು ಮನೋಬಲ ಹೆಚ್ಚಾಗಲಿದೆ. ಬೌದ್ಧಿಕ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸುವಿರಿ. ಆರ್ಥಿಕ, ಧಾರ್ಮಿಕ ಕಾರ್ಯಗಳಿಂದ ಮನಃಶಾಂತಿ ಲಭಿಸುತ್ತದೆ. ಅಕಾಲ ಆಹಾರದಿಂದ ಆರೋಗ್ಯ ತೊಂದರೆ. ಮನೆಯ ನೌಕರರಿಂದ ಸಿಟ್ಟು. ಹೊಸ ಸಂಬಂಧದ ಕಡೆ ಮನಸ್ಸು ತಿರುಗುತ್ತದೆ. ಒಂದೇ ಕೆಲಸ ನಿರಂತರ ಮಾಡುವುದು ಇಷ್ಟ. ಸಂಗಾತಿಯ ಭಾವನೆಗೆ ಬೆಲೆ ಕೊಟ್ಟು ಸಂತೋಷದಿಂದಿರುವಿರಿ. ಗೃಹ ನಿರ್ಮಾಣದ ಕೆಲಸ ವಿಳಂಬವಾಗುವುದು. ಬೇಕಾದ ಅವಕಾಶ ತಲುಪುವಿರಿ. ತುಲಾರಾಶಿ. ಈ ವಾರ ಒಟ್ಟಾರೆ ಶುಭಕರ. ಸ್ತ್ರೀಯರ ಉಪಸ್ಥಿತಿ ಮತ್ತು ವಿದೇಶ ಮಿತ್ರರ ಸಹಾಯದಿಂದ ಉದ್ಯಮ ವಿಸ್ತಾರ ಮಾಡುವ ಸಾಧ್ಯತೆ ಇದೆ. ಶುಕ್ರ ಧಾರ್ಮಿಕ ಕಾರ್ಯಗಳಿಗೆ ಮನಸ್ಸು ಸೆಳೆಯುವನು. ಅಧಿಕ ಓಡಾಟ. ಆಪ್ತರನ್ನು ಕಳೆದುಕೊಂಡು ಬೇಸರಿಸುವಿರಿ. ಕಲಾವಿದರು ಕಲಾ ಪ್ರದರ್ಶನಕ್ಕೆ ದೂರ ಪ್ರಯಾಣವನ್ನು ಮಾಡುವಿರಿ. ನಿದ್ರೆಯು ಕಡಿಮೆಯಾದ ಕಾರಣ ಕಾರ್ಯದಲ್ಲಿ ಉತ್ಸಾಹ ಕಡಿಮೆಯಾಗಲಿದೆ. ಸ್ತ್ರೀ ಸಂಬಂಧ ರಿಲೇಟೆಡ್ ಆರೋಪ ಮತ್ತು
ಮನೆಯವರ ಅನುಮತಿ ಸಮಸ್ಯೆ ಎದುರಾಗಬಹುದು. ನೇರ ಹೇಳಿಕೆಯಿಂದ ಎಲ್ಲ ಸಮಸ್ಯೆ ಪರಿಹರಿಸಬೇಕೆಂಬುದನ್ನು ನಿರೀಕ್ಷಿಸಬೇಡಿ. ವೃಶ್ಚಿಕ ರಾಶಿ. ಈ ವಾರ ತಂದೆಗೆ ಅನಿವಾರ್ಯವಾದ ಧನ ಸಹಾಯವನ್ನು ನೀವು ಮಾಡುವಿರಿ. ಅಲ್ಪ ಹಣವನ್ನು ಸಂಗ್ರಹಿಸುವ ಪ್ರಯತ್ನ ಮಾಡಿ. ಇಲ್ಲವಾದರೆ ಸಂಪತ್ತನ್ನು ಉಳಿಸಿಕೊಳ್ಳುವುದು ಕಷ್ಟವಾದೀತು. ಅಸಾಧ್ಯವನ್ನು ಸಾಧಿಸುವ ಹಠ ಬೇಡ. ಉದ್ಯಮದಲ್ಲಿ ಹಿನ್ನಡೆ, ಆದರೆ ಸಂಸ್ಥೆಯ ಮುಖ್ಯಸ್ಥರಾಗಲು ಆಹ್ವಾನ ಬರುವ ಸಾಧ್ಯತೆ ಇದೆ. ತಾಯಿಯ ವಿಷಯದಲ್ಲಿ ಕೋಪ ಬರುವ ಸಾಧ್ಯತೆ ಇದೆ. ದ್ವಾದಶ ಸ್ಥಾನದಲ್ಲಿರುವ ನಕ್ಷತ್ರದಿಂದ ಶ್ರೇಯಸ್ಸು ಲಭಿಸಲಿದೆ. ಇನ್ನು ಉದ್ಯಮಿಗಳಲ್ಲಿ ವ್ಯಾಪಾರ ವಿಸ್ತಾರ ಮಾಡುವ ಚಿಂತನೆ ಹೆಚ್ಚಲಿದೆ. ಧನಸ್ಸು ರಾಶಿ. ಸೆಪ್ಟೆಂಬರ್ 3ನೇ ವಾರ ಎಚ್ಚರಿಕೆಯಾದ ಸಮಯ. ದುರುಪಯೋಗಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಅನಾರೋಗ್ಯ ಇದ್ದರೂ ಚಿಕಿತ್ಸೆಯ ಮೂಲಕ ಸುಧಾರಣೆ ಸಿಗಬಹುದು. ಉತ್ತಮ ಭೂಮಿಯ ಲಾಭ ಲಭ್ಯ, ಆದರೆ ಅಪಾಯಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ. ಹಣದ ವ್ಯಯವನ್ನು ಜಾಣ್ಮೆಯಿಂದ ತಡೆಯಬಹುದು. ಅಪರಿಚಿತರಿಗೆ ಸ್ವಲ್ಪ ಧನ ಸಹಾಯ ಮಾಡಬೇಕಾಗಬಹುದು. ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಕು. ಗುರುದಶೆ ನಡೆಯುತ್ತಿದ್ದರೆ ಉತ್ತಮ ಅವಕಾಶ. ಧೈರ್ಯ, ಸ್ಥಾನಮಾನ, ಸಕಾರಾತ್ಮಕ ಬದಲಾವಣೆ ಅನುಭವಿಸಬಹುದು. ಮನೆಯಲ್ಲಿನ ನಿರಾಸಕ್ತಿ ಹೆಚ್ಚಾಗಬಹುದು. ಸಂಗಾತಿಯ ಜೊತೆ ಸಮಯ ಕಳೆಯಲು ಕಷ್ಟ, ಆದರೆ ಇಷ್ಟದವರನ್ನು ಭೇಟಿಯಾಗುವ ಅವಕಾಶ ನಿಮಗೆ ಸಿಗಲಿದೆ. ಮಕರ ರಾಶಿ. ಈ ವಾರ ಶುಭಕರ. ಕುಟುಂಬದ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಇದೆ. ಸಾರ್ವಜನಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಉತ್ಸಾಹ ಹೆಚ್ಚಾಗಲಿದೆ. ನಿರುದ್ಯೋಗದ ಸ್ಥಿತಿಯು ದಾಯಾದಿಗಳಿಗೆ ಸಂತಸವಾಗಬಹುದು. ಒತ್ತಡದ ನಡುವೆ ವಿವಾಹಕ್ಕೆ ಮಾತುಕತೆಯಾಗುವುದು. ಉದ್ಯೋಗಕ್ಕೆ ಸಂಬಂಧಿಸಿದ ಸಕಾರಾತ್ಮಕ ಆಲೋಚನೆಗಳನ್ನು ಆಪ್ತರೊಂದಿಗೆ ಹಂಚಿ ಬೆಂಬಲ ಪಡೆಯಿರಿ. ಅಧಿಕ ಖರ್ಚು, ದುರಭ್ಯಾಸದ ಪರಿಣಾಮ ಇರುತ್ತದೆ. ಭವಿಷ್ಯದ ವಿಚಾರದಲ್ಲಿ ಚಿಂತೆ. ಸಿಕ್ಕಿದ್ದನ್ನು ರಕ್ಷಣೆ ಮಾಡುವುದು ನಿಮ್ಮ ಜವಾಬ್ದಾರಿ. ಕುಂಭರಾಶಿ. ಈ ವಾರ ಶುಭಕರ. ಕುಟುಂಬದ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಹೆಚ್ಚು. ಸಾರ್ವಜನಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಉತ್ಸಾಹ ಹೆಚ್ಚಾಗಲಿದೆ. ನಿರುದ್ಯೋಗದ ಸ್ಥಿತಿಯು ದಾಯಾದಿಗಳಿಗೆ ಸಂತಸವಾಗುವುದು. ಒತ್ತಡದ ನಡುವೆ ವಿವಾಹಕ್ಕೆ ಮಾತುಕತೆಯಾಗುವುದು. ಉದ್ಯೋಗಕ್ಕೆ ಸಂಬಂಧಿಸಿದ ಸಕಾರಾತ್ಮಕ ಆಲೋಚನೆಗಳನ್ನು ಆಪ್ತರೊಂದಿಗೆ ಹಂಚಿ ಬೆಂಬಲ ಪಡೆಯಿರಿ. ಅಧಿಕ ಖರ್ಚು. ನಿಮ್ಮ ದುರಾಭ್ಯಾಸವನ್ನು ಇನ್ನೊಬ್ಬರಿಗೂ ಹಿಡಿಸುವ ಸಾಧ್ಯತೆ ಇದೆ. ಭವಿಷ್ಯದ ವಿಚಾರದಲ್ಲಿ ಚಿಂತೆ. ಸಿಕ್ಕಿದ್ದನ್ನು ರಕ್ಷಣೆ ಮಾಡುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಮೀನರಾಶಿ. ಈ ವಾರ ಆಲಸ್ಯದಿಂದ ಕಚೇರಿಯ ಕೆಲಸಗಳು ವಿಳಂಬ. ಶನಿ ನಕ್ಷತ್ರದಲ್ಲಿ ಇದ್ದುದರಿಂದ ಶನಿ ದಶೆ ಉತ್ತಮ. ಪ್ರಶಂಸೆಯ ನುಡಿಗಳು ಕೇಳಿಸಬಹುದು. ವಿದ್ಯಾರ್ಥಿಗಳಿಗೆ ಓದುಗೆ ಸಮಯ ಕಡಿಮೆ. ಪೂರಕ ವಾತಾವರಣದ ಕೊರತೆಯಾಗಲಿದೆ. ಹೂಡಿಕೆಯ ವಿಚಾರದಲ್ಲಿ ಸಕಾರಾತ್ಮಕ ಆಲೋಚನೆ ಕಡಿಮೆ. 7:30 ಮಧ್ಯಾವಧಿ ತಾಳ್ಮೆ ಇದ್ದರೂ ನೋಡುಗರಿಗೆ ಉದ್ವೇಗವಾಗಿ ತೋರುವುದು. ಪುಣ್ಯದ ಫಲ ಸಿಗುವುದು. ಸಹೋದ್ಯೋಗಿಗಳ ವರ್ತನೆ ಆಶ್ಚರ್ಯ ಹುಟ್ಟಿಸುತ್ತದೆ. ಕೆಲಸ ಬಿಡಬೇಕಾದ ಸಂದರ್ಭ ಬಂದರೂ ಅದನ್ನು ಉಳಿಸಿಕೊಳ್ಳುವಿರಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.